ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ನೀವು ನೋಡ್ತಾ ಇರೋದು ಕೆಂಗಲಲ್ಲಿ ನಡೆಯುವ ಐನಗುಡಿ ಜಾತ್ರಾ ಮಹೋತ್ಸವ. ಇಲ್ಲಿ ಹಳ್ಳಿಕಾರ ಹಸುಗಳ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹೇಗಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಫಸ್ಟ್ ಟೈಮು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಬನ್ನಿ. ಯಾವ್ದು ಮಸಾಲಾ ಜಯರಾಮಣ್ಣ. ಸೋಮು ಅಂತ ರಾಮನಗರಿಂದ ಏಕಲವ್ಯನ 2ನೇ ಮಗ ನನ್ನ ಹತ್ರನೇ ಇರೋದು. ಪುಣ್ಯಕೋಟಿ ಬಂದೂರು ಕೃಷ್ಣಪುರ ಹತ್ರ ಐತೆ. ಇವತ್ತು ಕಂಪ್ನಿಗೆ ಬಿಟ್ಟಿದ್ದು ಪ್ರೈಸ್ಗೆ. ಕಂಪ್ನಿಲಿ ಇವತ್ತು ಟಾಪ್ 1 ಆಗಿ ನಿಂತಿರೋದು ನಮ್ಮ ಏಕಲವ್ಯ. ಇದು ಏಕಲವ್ಯ. ಇವತ್ತು ದಕ್ಷತೆ ಗತ್ತು ಗಂಭೀರ್ಯದಲ್ಲಿ ಟಾಪ್ ಅಲ್ಲಿ ಇವತ್ತೆಲ್ಲರಿಗೂ ಒಂದು ಕ್ರೇಜ್ ಮೂಡ್ಸವನೆ. ಇವತ್ತು ಉನ್ನತ ಮಟ್ಟದಲ್ಲಿ ಪ್ರೈಸ್ ಆಗೋ ಮೂಮೆಂಟ್ ಐತೆ. ಫಸ್ಟ್ ಪ್ರೈಸ್ ಆಗುತ್ತೆ ಇದಕ್ಕೆ. ಭಗವಂತ ಅವನೇ, ಕೆಂಗಲ್ ಅಂಜನಪ್ಪ ಅವನೇ ನೋಡ್ತಾನೆ. ಸುತ್ತಮುತ್ತ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವ್ರದ್ದು ಇದ್ರಲ್ಲಿ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಉನ್ನತ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಒಂದು ತೆರೆಗೆ ತಗೊಬಂದ್ರು ಏಕಲವ್ಯ ಅನ್ನೋದ್ನ. ವರ್ತೂರ್ ಸಂತೋಷ್ ಅವರು ಒಂದು ತೆರೆಗೆ ತಗೊಬಂದ್ರು. ಇವತ್ತು ಇಡೀ ಕರ್ನಾಟಕನೇ ಮೆರಿತಾ ಐತೆ. ಹೌದು, ಈ ಮಟ್ಟದಲ್ಲಿ ನಿಂತೈತಿ. ಇವತ್ತು 6 ಇವತ್ತು ಕಡೆ 4 ಕಡೆಗೆ ಬಿದ್ದೈತೆ. ಇವತ್ತು ಉನ್ನತ ಮಟ್ಟದಲ್ಲಿ ಬೆಳೆದವನೆ. ಹಾಗೆ ಈಗ ಹಳ್ಳಿಕಾರ ಅನ್ನೋದನ್ನ ಈಗ ವರ್ತೂರ್ ಸಂತೋಷ್ ಅವರು ತಂದ್ರು. ಈಗ ಆಲ್ರೆಡಿ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಏನು ಈಗ ಅವ್ರ ಬಗ್ಗೆ? ಅವ್ರ ಬಗ್ಗೆ ಹೇಳೋಂಥದ್ದು ಏನಿಲ್ಲ ಸರ್. ಎಲ್ಲ ಇಡೀ ಜನಕ್ಕೆ ಗೊತ್ತು. ಇವತ್ತು ಅವ್ರೇನು ಎತ್ತ ಅನ್ನೋದು ಇಡೀ ಜನಕ್ಕೆ ಗೊತ್ತು. ನೆಕ್ಸ್ಟ್ ದಿನಗಳಲ್ಲಿ ಅವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವ್ರು ಇಲ್ದೇ ಹೋದಾಗ ಏನೇನ್ ಮಾತಾಡವ್ರೆ, ಏನೇನ್ ಹಬ್ಬಿಸವ್ರೆ, ಮುಂದಿನ ದಿನಗಳಲ್ಲಿ ಅವ್ರು ಬಂದು ಉತ್ತರ ಕೊಡ್ತಾರೆ. ಇದ್ದಾಗ ಮಾಡ್ಬೇಕಾಯ್ತು ಸರ್ ಅದು. ಇಲ್ದೇ ಹೋದಾಗ ಮಾಡೋದಲ್ಲ, ಇದ್ದಾಗ ಮಾಡಿ ಅವ್ರು ಜಯಿಸ್ಬೇಕಾಯ್ತು. ಒಳಗಡೆ ಹೋದ್ಮೇಲೆ ಅವ್ರ ಆಟಗಳು ಸ್ಟಾರ್ಟ್ ಮಾಡಿದ್ದಾರೆ. ಹೊರಗಡೆ ಅವ್ರು ಬಂದ್ಮೇಲೆ ಇನ್ನೇನು ಅನ್ನೋದು ಅವ್ರು ತೋರಿಸ್ತಾರೆ. ಬಿಗ್ ಬಾಸ್ ಇಂದ ಹೆಚ್ಚಿನ ಓಟ್ಗಳಲ್ಲಿ ಬರ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಗೆದ್ದು ಬರ್ಲಿ ಅನ್ನೋದೇ ನಮ್ಮ ಆಸೆಗಳು. ಎಲ್ಲಾರ್ದು ಇಡೀ ರಾಮನಗರ ಜಿಲ್ಲೆಯಲ್ಲಿ ತುಂಬಾ ಫ್ಯಾನ್ಸ್ ಅವ್ರೆ. ಹೌದು, ಬಟ್ ಅವ್ರು ಒಂದಿನ ಇಲ್ಲಿಗೆ ಕರೆಸ್ತೀವಿ. ಅವತ್ತೊಂದ್ ದಿನ ಎಲ್ಲ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಅದು ಇದು ಇರುತ್ತೆ. ಬಂದು ಟೋಟಲ್ ಹಳ್ಳಿಕಾರನ ಬೆಳೆಸೋ ಮುಖಾಂತರ ನಮ್ದು ಅದು ಏಕಲವ್ಯಂದು 2ನೇ ಮಗ 2 ವರ್ಷ ಮೂವ್ಮೆಂಟ್ ಆಗ್ತಾ ಐತೆ. ಅವತ್ತೊಂದ್ ದಿನ ಕರ್ಸಿ ಅದಕ್ಕೂ ಬರ್ತಡೇ ಮಾಡಿ, ಅದಕ್ಕೂ ಒಂದು ನಾಮಕರಣ ಮಾಡಿ ಅವ್ರ ನೇತೃತ್ವದಲ್ಲೇ ಒಂದ್ ಉನ್ನತ ಮಟ್ಟದಲ್ಲಿ ಬರ್ತೀವಿ. ಇದಕ್ಕೆ ಏಕಲವ್ಯ ಅಂತ ಹೆಸರಿಟ್ಟಿದ್ದು ಅವರೇನಾ? ಏಕಲವ್ಯ ಅಂತ ಹೆಸರಿಟ್ಟಿದ್ದು ನಮ್ಮ ಅಣ್ಣವರು. ಇವರು ಸೇರ್ಕೊಂಡು ಇದು ಎಲ್ಲ ಉನ್ನತ ಎಲ್ಲ ಒಟ್ಟೆಗೂಡಿ ಒಂದ್ ಹೆಸರು ಮಾಡಿದ್ರು. ಇದ್ರ ವಿಶೇಷತೆ ಏನಂದ್ರಣ, ಈ ಊಟ ತಿಂಡಿ ಓರಿ ಬಿಡೋದು ಒಂದೇ ಫ್ರೀ ಅಲ್ಲ. ಎಂತ ಇಷ್ಟೇ ಬಡವ ಬಲ್ಲಿಗ ಯಾರು ಇಲ್ಲ, ಓರಿ ಬಿಡಿಸಲೇಬೇಕು ಅಂತ ಏನಿಲ್ಲ. ಯಾರು ಬಂದ್ರು ಫ್ರೀ. ಊಟ ತಿಂಡಿ ಡೈಲಿ ಇರುತ್ತೆ. ಎಲ್ಲಿ ಚಿಕ್ಕಮಂಗ್ಳೂರು, ಹಾವೇರಿ, ಶಿವಮೊಗ್ಗ. ಇದೆಲ್ಲಿ ಪ್ರಾಪರ್ ಇರೋದಲ್ಲಿ? ಇದು ತುರುವೇಕೆರೆಯಲ್ಲಿ ಮಸಾಲಾ ಜಯರಾಮಣ್ಣ ಫಾರ್ಮ್ ಹೌಸ್. ಅಲ್ಲಿ ಆ ಭಾಗಕ್ಕೆ ಯಾವುದೇ ವಸ್ತು ಬಂದ್ರೂ ಇದು ಏಕಲವ್ಯನ 2ನೇ ಮಗ, ಅವಳು 3ನೇ ಮಗಳು ನೋಡಿ. ಏಕಲವ್ಯನ ಮಗಳು ಅವಳು. ಅದು ಏಕಲವ್ಯನ ಮಗಳು. ಇದು 2ನೇ ಮಗ ವರ್ತೂರ್ ಸಂತೋಷ್ ತವಿತ್ತು. ಈಗ ಈ ಅಪ್ಪ ಸಾಕ್ತಾ ಇರೋದು ಒಡೆ ಅವರೇ ನೋಡಿ. ಅದ್ರ ಅಪ್ಪನಂತೆನೆ ಎಲ್ಲ ಯಾವ ತರ ಬಂದೈತೆ. ಉದ್ದ ಬಂದಲ್ಲ ನೋಡಿ ಹೆಂಗೆ. ಈಗ ಸೇಮ್ ಅಪ್ಪ ಮಕ್ಳು, ಅದಪ್ಪ ಮಕ್ಳು ಮಗ 3 ಜನ ಒಟ್ಟಿಗೆ ಇದಾರೆ ನೋಡಿ. ಇವತ್ತು ವಿಶೇಷ ಇಲ್ಲಿ ರಾಮನಗರದಲ್ಲಿ ಈ 3 ಜನಕ್ಕೆ ಅಪ್ಪ ಮಗ ಮಗಳು ಸೇರಿರೋದ್ರಿಂದ ವಿಶೇಷ ರಾಮನಗರ. ಆಮೇಲೆ ಒಂದು ಏನು ಅಂದ್ರೆ ಅಪ್ಪನು ರಾಮನಗರದಲ್ಲೇ ಹುಟ್ಟಿರೋದು. ಹುಟ್ಟಿ ಇದಕ್ಕೋಯ್ತು ಬನ್ನೂರಿಂದ ಮಸಾಲಾ ಜಯರಾಮಣ್ಣ ಹಳ್ಳಿಕಾರ ಬೆಳಿಲಿ ಅನ್ನೋದಕ್ಕೋಸ್ಕರ ನಾವು ಒಟ್ಟಿಗೆ 3 ಹಾಕಿದ್ವಿ. ಜನಕ್ಕೆ ಗೊತ್ತಾಗ್ಲಿ ಅದ್ರ ತಳಿ ಹೆಂಗಿದೆ ಅನ್ನೋದು. ಅಣ್ಣ ಇದು ತೇಜು ಮಸಾಲಾ ಜಯರಾಮಣ್ಣಂದು. ಬಿಜೆಪಿ ಮಾಜಿ MLA ಇವರು. ಮಾಜಿ MLA
ಅಲ್ಲ ಅವರು ತುರುವೇಕೆರೆಯಿಂದ ಬನ್ನೂರಿಂದ ತುರುವೇಕೆರೆಗೆ ತಕೊಂಡೋಗವ್ರೆ. 26 ಲಕ್ಷ. 26 ಲಕ್ಷನ ಇದು? 26 ಲಕ್ಷಕ್ಕೆ 2 ವರ್ಷ ಆಯ್ತು ಅವ್ರ ಹತ್ರಕ್ಕೆ ಹೋಗಿ. ಹಳ್ಳಿ ಕಾರ್ ತಳಿ ಇದ್ರ ತಳಿ ಬೆಳಿಬೇಕು ಅಂತ ಅಲ್ಲಿ ನಮ್ಮ ರೈತರಿಗೆಲ್ಲ ಫ್ರೀ ಇದು ಕ್ರಾಸಿಂಗ್ ಫ್ರೀ ಆಗಿ ಫ್ರೀ ಊಟ ಇರ್ತದೆ, ಊಟ ಮಾಡ್ಕೊಂಡು ಫ್ರೀ ಕ್ರಾಸಿಂಗ್ ಕೊಡ್ಕೊಂಡು ಒಂದಷ್ಟು ಇದು ಬರ್ಬೋದು. ಇಡೀ ಯಾವ ಬರ್ಲಿ ಕರ್ನಾಟಕ ಎಲ್ಲೇ ಬರ್ಲಿ ಫ್ರೀ. ಇದೊಂದು ವ್ಯವಸ್ಥೆ, ಇದು ಬೆಳಿಬೇಕು ಈ ದಕ್ಷತ್ ಕರ್ಗಳು ಅಂತ. ಏನದು ಟ್ಯಾಗ್ ಹಾಕಿರೋದು ಏನದು? ಅದು ಈಗ ಸೆಲೆಕ್ಟ್ ಆಗಿತ್ತಣ್ಣ ಪ್ರೈಜ್ಗೆ. ಪ್ರೈಜ್ ಕಾಂಟ್ಯಾಕ್ಟ್ ಆಗದೆ ನೋಡುವ ಯಾವ ಪ್ರಶ್ನೆ ಬಂದದ ಕಾಯ್ಬೇಕು. ಪ್ರಶ್ನೆ ಕೊಡ್ಬೇಕು, ಕಮಿಟಿ ಇವ್ರದ್ದು ಅದು ಕಮಿಟಿ. ಅಲ್ಲೂ ಕಡೆ ಯಜಮಾನ್ರ ಈಗ ಆರಲ್ನಿಂದ ಈಗ ಬವ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಇದು. ನಮ್ಮ ಅವರು 2 ಎತ್ತು ಚೆನ್ನಾಗ ಒಳ್ಳೆ ಎತ್ಕೊಂಡು ಮಾಡ್ತಾರ ಅವರು. ನೋಡಿ ಇವು ಇದು ಮಗ, ಇದು ಯಾವುದು ಇದಾ? ಇದು ಅದ್ರ ಮಗಳ ಅದು. ಅದು ಎಲ್ಲ ಆಗ್ಲಿಲ್ಲ ಅಣ್ಣ ಇನ್ನೂ. ಇಲ್ಲ ಇದು ನಾಮನಗರದಲ್ಲಿ ಇತ್ತು. ನಾಮನಗರ ದಾಸಹಳ್ಳಿ ಏನೋ ಬರ್ತದೆ. ದಾಸರಳ್ಳಿ. ಅವ್ರು ಇವ್ರು ಸಂತೋಷ್ ಅಂತ ಅವ್ರೆ ಒಬ್ರು. ಅಲ್ಲ ಸಂತೋಷ್ ಅಂತ ಅವ್ರೆ, ಇದು ಸಾಕಿದವ್ರು 10 ತಿಂಗಳ ಗಂಟೆ ಅವ್ರು ಸಾಕಿದ್ರು. ಒಟ್ಟ ಅಲ್ಲಿದ್ದು ಇದು. ಅಲ್ಲಿ ನಾವು ತಕೊಂಡಾಗ 10 ತಿಂಗಳ ಕರ ನಾವು ಮೇಯಿಸಿರೋದು ಇದು. ಬರೋಣ ಬರೋಣ. ಏಕಲವ್ಯ ಮಸಾಲೆ ಜಯರಮಣ್ಣ ಓರಿ ಅವರದು. ಅದು ಸೋಮಣ್ಣರದು. ಇದು ಬನ್ನೂರು ಕೃಷ್ಣೇಗೌಡರದು. ಇದು 3 ಮಕ್ಕಳು. ಮಸಾಲೆ ಜಯರಮಣ್ಣರದು. ಆ ಮಸಾಲೆ ಜಯರಮಣ್ಣಲ್ಲಿ ಓರಿ ಬಿಡೋದಿಲ್ಲ ಇವರೇ. ಅಲ್ಲಿ ಓರೆ ಮೇಂಟೆನ್ಸ್ ಎಲ್ಲ ಇವರೇ ಓರಿ ಬಿಡೋದು. ಆ ಒಡೆಯ ಸೋಮಣ್ಣ, ಆ ಕರಿನ ಓನರ್ ಸೋಮಣ್ಣ. ಈಗ ಅವರೇ ಹೆಚ್ಚಿನಾಗಿ ಖುಷಿಯಿಂದ ಕರೆಸಿರೋದು ಇಲ್ಲಿಗೆ. ನಾವೆಲ್ಲೂ ಹೋಗಿಲ್ಲ ಮೆರವಣಿಗೆ ಅಂತ. ಇವತ್ತೇ ಅಂತ ಪ್ರೈಸ್ಗೆ ಅಂತ ಬಂದಿರೋದು ಅವ್ರಿಗೋಸ್ಕರ. ಓಕೆ ಸರ್. ಈ ಸಾರಿ ನಮ್ಮ ಹಳ್ಳಿಕಾರ್ ದನಗಳು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ಸರಿ ದನ ಸೇರಿದೆ ಸ್ವಾಮಿ. ಇನ್ನು ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಹಳ್ಳಿಕಾರ್ಯದ ಹೋರಿಗಳು ದನಗಳು ಇನ್ನೂ ಬೆಳವಣಿಗೆ ಆಗ್ಬೇಕು. ಆದ್ರೆ ಹಿಂದೆಲ್ಲ ಈ ಕೊರೋನಾ ಅದು ಇದಂತ ಈ ಜಾತ್ರೆನೇ ಹದ್ಗೆಟ್ಬಿಟ್ಟಿದ್ರು ಸ್ವಾಮಿ. ಜಾತ್ರೆ ನಿಲ್ಲಾಗೋಯ್ತು. 3-4 ವರ್ಷದಿಂದ ನಿಲ್ಲಾಗೋಯ್ತು. ಈ ಸಾರಿ ಇಂಪ್ರೂವ್ ಆಗದೆ. ಇನ್ ನೆಕ್ಸ್ಟ್ ಇನ್ನೂ ಇಂಪ್ರೂವ್ ಆಯ್ತದೆ. ಒಳ್ಳೆ ಹಳ್ಳಿಕರ್ ದನಗಳ ಜನ ಸಾಕ್ತಾರೆ. ಸಾಕಿನ ಜನ ಜಾತ್ರೆಯ ಇದು ಮಾಡ್ಕೊಡ್ತಾರೆ ಸ್ವಾಮಿ. ಅನುಕೂಲ ಮಾಡ್ತಾರೆ. ತೆಂಗಲಪ್ಪನ ಸತ್ಯ ಇದೆ. ನಡೀತಾ ಇದೆ ಈ ಜಾತ್ರೆ? ಇದು ಸ್ವಾಮಿ 4-5 ದಿವಸ ನಡೀತಾ ಇದೆ ಜಾತ್ರೆ. ಎಷ್ಟು ದಿನ ನಡೆಯುತ್ತೆ? ಸ್ವಾಮಿ ಇನ್ನ 2 ದಿನ ಇರ್ತದೆ. ಆಮೇಲೆ ಇದಾಯ್ತು ಸ್ವಾಮಿ ಜಾತ್ರೆ. ಇವತ್ತು ಈ ವರ್ಷನೇ ಇಂಪ್ರೂವ್ ಆಗಿರೋದು. ಈ ವರ್ಷನೇ ಜನ ಗಿರಾಕಿಗಳು ಬರ್ತಾ ಇರೋದು. ಮುಂದೆಲ್ಲ ಯಾರು ಬರ್ತಿರ್ಲಿಲ್ಲ, ದನಗಳು ಬರ್ತಿರ್ಲಿಲ್ಲ, ರೈತರು ಹೊಡ್ಕೊ ಬರ್ತಿರ್ಲಿಲ್ಲ. ಈ ಜಾತ್ರೆ ಯಾಕೋ ದನ ವ್ಯಾಪಾರ ಆಗುದಿಲ್ಲ. ಆಮೇಲೆ ಕೊರೋನಾ ಹಾಳು ಮೂಳೆ ಗೌರ್ಮೆಂಟ್ ಹಾಳು ಮಾಡ್ಬಿಡ್ತಿರ್ಲಿ, ಅದು ಇದು ಅಂತ ಇದ್ ಮಾಡಿ ಇನ್ನು ಮುಂದಿನ ಸಂಖ್ಯೆ ಇದೆ ಅಭಿವೃದ್ಧಿಗೆ ಜಾತ್ರೆ ನಡೀತದೆ ಸ್ವಾಮಿ. ಈ ಸರಿ ಬರ್ತಾವ್ರ ಜನ ಬಂದಿದ್ರು ಸ್ವಾಮಿ. ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ. ಈ ಸರಿ ಬರ್ತಾ ಇದ್ರು. ಇನ್ನು ಮುಂದಕ್ಕೆ ಜಾಸ್ತಿ ಆಯ್ತಾರೆ ಜನ. ಮುಂದಕ್ಕೆ ಜಾಸ್ತಿ ಆಯ್ತಾರೆ. ಮುಂದೆ ಇನ್ನೂ ಜಾಸ್ತಿ ಆಯ್ತಾರೆ. ಜಾಸ್ತಿ ಆಯ್ತು ಸ್ವಾಮಿ. ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ಇಲ್ಲಿ ಪಕ್ಕದಲ್ಲಿ ಕಿರಣಕಲ್ ದೊಡ್ಡಿ ಅಂತ ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. 4 ದಿನದಿಂದ ನಡೀತಾ ಇದೆ ಕೆಂಗಲ್ ಜಾತ್ರೆ. ಹೌದು ಸರ್. ಮತ್ತೆ ನಿಮ್ದು ಯಾವ ಇವೆ ನಿಮ್ಮವು? ಹೌದು ಸರ್. ನಿಮ್ ಸ್ನೇಹಿತರು ಇವು? ಸ್ನೇಹಿತರವು ನಮ್ಮವೆಲ್ಲ ಮಾರ್ಬಿಟ್ಟು ಸಣ್ಣಗರ್ಗಳ ವ್ಯಾಪಾರ ನಾವು. ಎಷ್ಟು ಹೇಳ್ತಾ ಇದ್ರೆ? ಇವರು 4 ಲಕ್ಷ ಹೇಳ್ತಾವ್ರೆ. 4 ಲಕ್ಷ ಹೇಳ್ತಾವ್ರೆ. ಇವು ಈಗ ಸೋಗ್ ಬಂದಿತ್ತು, ಅಲ್ಲಿಂದ ವ್ಯಾಪಾರಕ್ಕೆ ಬರ್ಲಿಲ್ಲ. ಸ್ವಲ್ಪ ಶೋ ಪಾಸ್ ಆಗವೆ, 2 ಜೊತೆನೂ ಪಾಸ್ ಆಗವೆ. ಹೌದು. ಈಗ ಇರೋದೆಲ್ಲಿ ಇವು? ಇವು ಸಿಹಳ್ಳಿ. ಬನ್ನೂರ್ ಹತ್ರ ಸಿಹಳ್ಳಿ. ಹೌದು. ಹಳ್ಳಿಕಾರು ಉಳಿಸ್ಬೇಕು ಅನ್ನೋ ಒಂದಿದ್ರೆ, ಹಳ್ಳಿಕಾರು ಉಳಿಸ್ಬೇಕು, ಹಳ್ಳಿಕಾರಿಂದ ಉತ್ತೇಜನ ಆಗ್ಬೇಕು ಅನ್ನೋದು ನಮ್ದೊಂದು ಅಭಿಪ್ರಾಯ. ಈಗ ಹಳ್ಳಿಕಾರು ಅನ್ನೋದು ಬಂದ್ರೆ ಈಗ ನಿಮ್ಮ ಗೊತ್ತಿದೆ, ಈಗ ವರ್ತೂರ್ ಸಂತೋಷ್. ಹೌದು. ಅವ್ರ ಬಗ್ಗೆ ಅಭಿಪ್ರಾಯ? ಸಂತೋಷ್ ಬಗ್ಗೆ ನಮ್ಗೇನು ಕೆಟ್ಟ ಅಭಿಪ್ರಾಯ ಏನಿಲ್ಲ. ಹಳ್ಳಿಕಾರು ಒಡೆಯ ಅಂತ ಅವ್ರಲ್ವೇ, ಅದ್ರಲ್ಲಿ ಒಡೆಯರ್ ಯಾರು ಇಲ್ಲ, ನಾನು ಅಲ್ಲ ಅವರು ಅಲ್ಲ. ಅವರಾಗಿ ತಗೊಂಡಿಲ್ಲ ಅಂತ. ಅವರಾಗಿ ತಗೊಂಡವ್ರೆ ಅಂತ ನಾನು ಹೇಳ್ತಲ್ಲ. ಅಭಿಮಾನಿಗಳು ಅವರೇ ಕೊಟ್ಟವ್ರೆ, ಅವ್ರವ್ರಿಗೆ ಅಭಿಮಾನಿಗಳು ಅವ್ರು ಕೊಟ್ಟವ್ರೆ. ನಮಗೂ ಅವ್ರ ಮೇಲೆ ಪ್ರೀತಿ ಗೌರವ ಅದೇ. ಅದ್ರಲ್ಲಿ ಏನ್ ನಮ್ಗೇನು ಅವ್ರ ಬಗ್ಗೆ ಏನು ಪಾಸಿಟಿವ್ ಆಗಿ ಮಾತಾಡೋದು ಏನು ನಮ್ಗೇನು ಇದಿಲ್ಲ. ಅವ್ರ ಅಭಿಮಾನಿಗಳು ಇಟ್ಕೊಂಡವ್ರೆ, ಅಥವಾ ನಮಗೂ ಅಭ್ಯಂತರ ಏನಿಲ್ಲ. ಹೌದು.
ಅವ್ರು ಕರಿಬಹುದು, ಎಂತವ್ರು ಯಾರು ಕರೀತಾರೆ, ಅದಕ್ಕೆ ನಾವು ಅದನ್ನ ವಿರೋಧ ಮಾಡೋಕೆ ನಾವ್ಯಾರು? ನಿಜ. ಅವ್ರ ಉತ್ತೇಜನ ಅವ್ರು ಹೆಂಗ ಕರೀತಾರೆ, ಯಾರನ್ನ ಯಾವ ತರ ಆದ್ರೂ ಕರಿಬಹುದು. ಅವ್ರ ವೈಯಕ್ತಿಕ ಅದು. ವೈಯಕ್ತಿಕ ಅವ್ರ ವೈಯಕ್ತಿಕ ಅದು. ವೈಯಕ್ತಿಕ ಅದ್ರಲ್ಲಿ ನಮ್ದೇನ್ ತಪ್ಪೇನಿಲ್ಲ. ತಪ್ಪೇನಿಲ್ಲ. ನನ್ ಪ್ರಕಾರ ಯಾರು ಹೊಡಿರಲ್ಲ, ಇವೇ ಹೊಡಿಯ ನಮ್ಗೆ. ಇವ್ರಿಂದಲೇ ನಾವು, ಅದು ನಿಜ ಬಿಡಿ. ನಮ್ಮಿಂದ ಇವೇನಿಲ್ಲ. ಹೌದು, ಅದು ನಿಜ. ಇವರಿಂದಲೇ ನಾವು. ಹೇಳಿ, ಯಾವೂರಿದು? ಮೆಣಸ್ಕಳ್ಳಿ. ಮೆಣಸನಹಳ್ಳಿ. ಮೆಣಸ್ಕಳ್ಳಿ ಇಲ್ಲಿ ಉತ್ತರ ಹತ್ರ ಇದೆಯಲ್ಲ, ಚಂದ್ರಪಟ್ಟಣ ಮೆಣಸನಹಳ್ಳಿ. ಮೆಣಸ್ಕಳ್ಳಿ. ಇದು ಇದಕ್ಕಾಗಿದೆ ಪ್ರೈಸ್ಗೆ. ಪ್ರೈಜ್ ಕೊಟ್ಟಿದೆ. ಪ್ರೈಜ್ ಹೋಗಿದೆ. ಮತ್ತೆ ಇದ್ರದ್ದು ಏನು ವಿಶೇಷ? ಮನೇಲಿ ಹುಟ್ಟಿದ್ದು, ಪ್ರೀತಿಯಿಂದ ಸಾಕೊಂಡಿದೀವಿ. ಪ್ರೀತಿಯಿಂದ ಸಾಕಿದೀವಿ. ಮನೇಲಿ ಹುಟ್ಟಿದ್ದು ನಾವು ಅದನ್ನ ಮುಂದಕ್ಕೆ ಬಿತ್ತನೆ ಓರಿ ಮಾಡುವ ಅಂದ್ಬಿಟ್ಟು ಸಾಕಿದೀವಿ. ಹಳ್ಳಿಕಾರ್ ಒಂದು ಇರ್ಲಿ ಅಂದ್ಬಿಟ್ಟು ಪ್ರೀತಿಯಿಂದ ಸಾಕ್ತಾ ಇದೀವಿ. ನಾವು ದೇವಸ್ಥಾನದ ಅರ್ಚಕರು. ಶನೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ದೇವಸ್ಥಾನದ ಇರ್ಲಿ ಅಂದ್ಬಿಟ್ಟು ಸಾಕೊಂಡಿದೀವಿ. ಇವೆಲ್ಲ ನಮ್ಮವೇ. ಇದೆಲ್ಲ ನಿಮ್ದೇನಾ? ಅರ್ಜುನ ಅಂತ ಹೆಸರು ಇಟ್ಕೊಂಡಿದ್ದೀವಿ ಇದಕ್ಕೆ. ಅರ್ಜುನ ಅಂತ ಇಟ್ಕೊಂಡು. ಅರ್ಜುನ ಎಲ್ಲ ಕೇಳಿದೀವಲ್ಲ, ಹೆಸರು ಇರ್ಬೋದಲ್ಲ ಇನ್ನೊಂದು. ಇಲ್ಲಿ ಬರ್ದಿರಲ್ಲ ಅರ್ಜುನ. ಹಳ್ಳಿಕಾರು ಈ ಸತಿ ಜಾತ್ರೆ ಸೇರಿದ್ಯಾ? ಎಲ್ಲ ಸೇರಿದೆ. ಹೋದ ವರ್ಷಕ್ಕೆ ಹೋಲ್ಸ್ಕೊಂಡ್ರೆ ಹೋದ ವರ್ಷ 2 ವರ್ಷಕ್ಕೆ ಈ ವರ್ಷ ಪರವಾಗಿಲ್ಲ ನಡೀತಾ ಇದೆ. ಪರವಾಗಿಲ್ಲ. ಮತ್ತೆ ಈಗ ಹಳ್ಳಿಕಾರ ಅಂದ ತಕ್ಷಣ ಇವಾಗ ಸ್ವಲ್ಪ ಹೆಸರು ಓಡ್ತಾ ಇರೋದು ಸಂತೋಷ್. ಹೌದು. ಅವ್ರ ಬಗ್ಗೆ ಹೆಂಗೆ ಅಭಿಪ್ರಾಯ ಏನು? ಪರವಾಗಿಲ್ಲ. ಈಗ ಅವರಿಂದ ಕೆಲವು ಕೇಳಿ, ಅವರ ಇದ್ರಲ್ಲಿ ಕೇಳಿ ಒಬ್ಬೊಬ್ರು ಈಗ ಅವ್ರು ಮಾಡುವಾಗ ನಾವ್ಯಾಕ್ ಮಾಡ್ಬಾರ್ದು, ಅವರು ಮಾಡ್ತಾವ್ರೆ ನಾವು ಮಾಡುವ ಅನ್ನುವಂಥದ್ದನ್ನ ಈಗ ರೈತರಿಗೆ ಅವ್ರು ಸ್ವಲ್ಪ ಬಲ ಕೊಡ್ತಾರೆ. ಅದೇ ಕೆಲವೊಂದು ಮಾತುಗಳು ಬಂದಿತ್ತು, ಈಗ ಕೇಳಿದಿರಿ. ಅದು ಮಾಮೂಲಿ ಬಿಡಿ, ಜನರ ಬಗ್ಗೆ ಅದು ಜನ ಅದ್ ಮಾಮೂಲಿ ಇರ್ತದೆ ಬಿಡಿ. ಒಂದ್ ಚೆನ್ನಾಗದೆ ಅಂದಾಗ ಅದಕ್ಕೆ ಏನಾರು ಒಂದ್ ತೊಂದ್ರೆ ಮಾಡ್ಬೇಕಲ್ಲ ಅಂತ ಯಾವ್ದಾರು ಒಂದ್ ಹೇಳ್ತಾರೆ. ಅದನ್ನ ನಾವು ಇದ್ ಮಾಡೋಕ್ ಆಗೋದಿಲ್ಲ. ಒಂದ್ ನಡೀತಾ ಇದೆ ಅಂದಾಗ ಅದಕ್ಕೆ ಏನಾರು ಒಂದು ನಾವ್ ವಿಘ್ನ ಮಾಡಕ್ ಹೋಗ್ತಾರೆ. ಅದೆಲ್ಲ ಮಾಮೂಲಿ ಜನಗಳು ಹೇಳುದು, ಏನಾರು ಒಂದ್ ತೊಂದ್ರೆ ಮಾಡ್ಬೇಕು ಅನ್ನೋದು ಮಾಮೂಲಿ. ಈಗ ಹಳ್ಳಿಕಾರ ವರ್ತೂರ್ ಅವರು ಈಗ ಬಿಗ್ ಬಾಸ್ ಅಲ್ಲಿ ಅವರೇ ಬಿಗ್ ಬಾಸ್ ಅಲ್ಲಿ. ಈಗ ಅವರು ನಿಮ್ಮ ಅಭಿಪ್ರಾಯ ಹೆಂಗೆ? ಏನಾಗ್ತಾರೆ? ಚೆನ್ನಾಗಿ ಗೆದ್ಬೋತಾರೆ. ಹೆಂಗ್ ಆಡ್ತಾವ್ರೆ? ಚೆನ್ನಾಗಿ ಆಡ್ತಾವ್ರೆ, ಗೆದ್ಬೋತಾರೆ. ಅಭಿಮಾನ ಇದೆಯಲ್ಲ ಅವ್ರಿಗೆ, ಜನದ ಒಂದು ಸಕರ ಇದೆ. ಅದರಿಂದ ಐಎಸ್ ಗೆದ್ಬೋತಾರೆ. ನೋಡಿದೆ ಅಲ್ಲಿ ಬಂದ ತಕ್ಷಣ ಬೋರ್ಡ್ಗಳು ಇದ್ದು ಫ್ರಂಟ್ ಅಲ್ಲೇನೆ. ಹೌದು, ಗೆದ್ಬೋತಾರೆ. ಅವೆಲ್ಲ ತೊಂದ್ರೆ ಇಲ್ಲ. ಈಗ ಅವರು ಕೂಡ ನಾ ಒಂದ್ಸಾರಿ ಕರ್ಸಿದ್ದೆ, ಒಂದು ಬಸವಪ್ಪ ಇದೆ, ಊರಿಗೆ ಕರ್ಸಿದ್ದೆ ಒಂದ್ಸಾರಿ. ಬಂದಿದ್ರು. ನಿಮ್ಗೆ ಅವ್ರ ಜೊತೆ ಒಡನಾಟ ಇದೆಯಾ? ಇದೆ. ಊರಿಗೆಲ್ಲ, ನಮ್ಮೂರಿಗೆಲ್ಲ ಬಂದಿದ್ರು. ಅವರಿಗೆ ಸನ್ಮಾನ ಮಾಡಿ ನಾವು ನಮ್ಮ ಬಸವನ ಜೊತೆ ಫೋಟೋ ಗಿಟ್ ಎಲ್ಲ ತೆಗೆದು ಕಳಿಸಿದ್ವಿ. ಊರಿಗೂ ಕರೆಸಿದ್ದೆ. ನಾವು ಪ್ರತಿ ವರ್ಷ ಕರ್ಗ ಮಾಡ್ತೀವಿ. ಬರ್ತಾರೆ ಅವಾಗೆಲ್ಲ ಫಂಕ್ಷನ್. ಎಲ್ಲಿ ಶನಿವಾರ ಕರ್ಗ ಮಾಡ್ತೀವಿ. ಆ ಕರ್ಗಕ್ಕೆಲ್ಲ ಕರೆಸಿದ್ದೆ, ಫಂಕ್ಷನ್ಗೆ ಬಂದಿದೆ. ಇದು ಮನೇಲಿ ಹುಟ್ಟಿದ್ರಿಂದ ನಮ್ಮ ಮನೇಲಿ ಒಂದ್ ಇರ್ಲಿ ಅಂತ ಹೇಳಿ ಸಾಕು ಅಂದ್ಬಿಟ್ಟು. ಹೌದು, ಉಳಿಬೇಕಲ್ಲ. ಹಳ್ಳಿಕಾರ ಉಳಿಸ್ಬೇಕು ಅಂದ್ರೆ ಎಲ್ಲ ನೆಮ್ಮದಿ ಸಾಕ್ಬೇಕು. ಸಾಕಿದ್ರೆ ಉಳಿಯುತ್ತೆ. ಹೌದು. ಕೊಟ್ಬಿಡ್ಬೇಕು ಅಂದಿದ್ರೆ ಕೊಟ್ಬಿಡ್ಬೋದಿತ್ತು. ಅದನ್ನ ಉಳಿಲಿ, ಹಳ್ಳಿಕಾರು ಅನ್ನೋದು ನಮ್ಮ ಹತ್ರನು ಕೂಡ ಒಂದು ಬೆಳಿಲಿ ಅಂತ ಹೇಳಿ ಒಂದು ಸಾಕುವ ದೇವಸ್ಥಾನ ಹತ್ರ. ಈಗ ಈ ಜಾತ್ರೆಗೆ ಇಲ್ಲಿ ತಗೊಳ್ಳುವಂತ ರೈತರು ಬರ್ತಾವ್ರೆ. ಈಗೆಲ್ಲ ಸ್ವಲ್ಪ ಎಲ್ಲ ಮುಂದಲ್ ಜಾತ್ರೆ ಅದೆಲ್ಲ. ನಂದಿ ಬಸವಣ್ಣ ಇದೆ, ನಂದಿ ಬಸವಣ್ಣ ಹೋಯ್ತಾವ್ರೆ, ತಗೋತಾವ್ರೆ. ಪರವಾಗಿಲ್ಲ, ಎಲ್ಲ ವರ್ಷಕ್ಕೂ ಸ್ವಲ್ಪ ವ್ಯಾಪಾರನೂ ಪರವಾಗಿಲ್ಲ. ಈಗ ನಡೀತಾ ಇದೆ, ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ದನಗಳು ಜಾಸ್ತಿ ಈ ಸತಿ, ಹಳ್ಳಿಕಾರ್ ಜಾಸ್ತಿ ಇವೆ. ಹೋದ ವರ್ಷ ಆಚೆ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಚೆನ್ನಾಗಿದೆ. ಒಬ್ರಿಗೊಬ್ರು ಮೀರಿಸಿ ನಾನೊಂದ್ ಸಾಕುವ ಅಂತ ಹೇಳಿ ತುಂಬಾ ಸಾಕ್ತಾವ್ರೆ. ತೊಂದ್ರೆ ಏನಿಲ್ಲ. ಕ್ರಾಸಿಂಗ್ ಯಾವ ತರ ಬಗ್ಗೆ ಯಾವ್ದಲ್ಲಪ್ಪ? ಬಂದವ್ರಿಗೆ ಮಾಮೂಲಿ ಕೊಟ್ಬಿಡ್ತೀವಿ. ಹೊರಗಡೆಯಿಂದ ಬಂದವ್ರಿಗೆ ಏನು ಆ ತರದಲ್ಲಿ ಏನ್ ಮಾಡಲ್ಲ. ಅಕ್ಕಪಕ್ಕದವ್ರಿಗೆ ಒಂದ್ ಸ್ವಲ್ಪ ಚಾರ್ಜ್ಗಳು ಇದ್ ಮಾಡ್ಕೋತೀವಿ. ಹೊರಗಡೆಯಿಂದ ಬಂದವ್ರಿಗೆ ಹಂಗೆ ಫ್ರೀ ಆಗಿ ಮಾಡ್ತೀರಾ? ಹೊರಗಡೆ ದೂರದಿಂದ ಬಂದವ್ರಿಗೆ ಬಿಟ್ಕೊಡ್ತೀವಿ. ಯಾವ ಊರು ಹೇಳಿ? ಚಿಕ್ಕೆರೆ, ಚನ್ನಪಟ್ಟಣ ತಾಲೂಕು. ಹಳ್ಳಿಕಾರ್ ಉಳಿಸ್ಬೇಕು ಅಂತ ಮಾಡ್ತಾ ಇದೀರಾ? ಯಾವಾಗ್ಲೂ ಕಟ್ತಾ ಇದೀವಿ. ಯಾವಾಗ್ಲೂ ಒಂದ್ ಜೊತೆ ಇರ್ತವೆ. ಈಗ ಏನು ರೇಟ್ ಹೇಳ್ತಾ ಇದೀರಾ? ಏನು ಜೊತೆ? 120 ನಮ್ಗೆ ಆಗೈತೆ. 120 ಆಗಿದೆ. ಎರಡಲ್ಲ ಆಗೈತೆ. 120 ಆಗಿದೆ. ಪ್ರೈಸ್ ಕೊಡ್ತಿದೀವಿ ಕಮಿಟಿಗೆ. ಕಮಿಟಿ ಹೊರಗೆ ಬಂದೈತಿ ಇವಾಗ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಯಾವ ಊರು? ಪೇಟೆ ಕುರುಬರಳ್ಳಿ. ಮತ್ತೆ ಏನ್ ಹೇಳ್ತಾ ಇದೀರಾ ಇವಕ್ಕೆ ರೈಟ್ ಅದ? ಸರ್ ವ್ಯಾಪಾರ ಆಗಿದೆ 2,85,000 ರೂಪಾಯಿ.
ವ್ಯಾಪಾರ ಆಗಿದೆಯಾ? ಕನಕಪುರದ ಹತ್ರ ಕೋಡಹಳ್ಳಿಗೆ ವ್ಯಾಪಾರ ಆಗಿದೆ. 2,85,000. 85,000ಕ್ಕೆ ಎರಡಲ್ ಕರ. ನಾವು ಚುಂಚನಕಟ್ಟೆ ಜಾತ್ರೆಯಿಂದ ತಂದಿದ್ದು. ಚುಂಚನಕಟ್ಟೆ ಜಾತ್ರೆಯಿಂದ ಎಷ್ಟು ತಿಂಗಳು ತಂದು? ನಾವು ತಂದೊಂದು 10-15 ದಿವಸ ಆಯ್ತು. 10-15 ದಿವಸ. ಮತ್ತೆ ಹಳ್ಳಿ ಕರ ಬಗ್ಗೆ ಏನ್ ಹೇಳ್ತೀರಾ? ಹಳ್ಳಿ ಕರುಗಳ ಬಗ್ಗೆ ಉಳ್ಸೋದ್ರ ಬಗ್ಗೆ ಆಗ್ಲಿ ಇನ್ನೊಂದಾಗ್ಲಿ ಒಂದು ಖುಷಿ. ಅದನ್ನ ಸಾಕಿ ಅದ್ರದ್ದು ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು, ಈಗ ಕಮ್ಮಿ ಆಗೋಯ್ತು. ಈಗ ಕ್ರೇಜಿ ಜಾಸ್ತಿ ಆಗಿದೆ ಇವಾಗ. ಅದನ್ನ ಸಾಕಿದ್ರೆ ಒಂಥರ ಲಕ್ಷಣ. ಎರಡಲ್ಲು ಎರಡಲ್ ಕರ. ಎರಡಲ್ ಕರ. ಎರಡಲ್ ಕರ. ಎಲ್ಲಿಂದ ತಂದಿದ್ದೀವೋ ನೀವು ಮೊದಲು? ಚುಂಚನಕಟ್ಟೆ ಜಾತ್ರೆಯಿಂದ ತಂದು. ಚುಂಚನಕಟ್ಟೆ ಜಾತ್ರೆಯಿಂದ. ನಾವು ಮಂಡ್ಯ ಹತ್ರ ವೈಯರಳಿಯರು. ಈಗ ಜಾತ್ರೆ ಬಂದ ತಿಂಗಳ ಮತ್ತೆ ಜಾತ್ರೆ ಬಂದಿದ್ದು. ಎಷ್ಟು ಹೇಳ್ತಾ ಇದ್ರೆ ಇದು ವ್ಯಾಪಾರ? 3 ಲಕ್ಷ. 3 ಲಕ್ಷ. 3 ಲಕ್ಷ. ಅಲ್ಲೂ ಒಂದು ಎರಡಲ್ಲೂ ಒಂದು 4. ಎರಡಲ್ಲೂ ಒಂದು 4. ಎರಡಲ್ಲೂ ಒಂದು 4. ಹೆಂಗೆ ಜಾತ್ರೆ ಪರವಾಗಿಲ್ಲ ಕಟ್ಟಿದೀಯಾ ಈ ಸಾರಿ? ಅಷ್ಟಲ್ಲ ಅಂತ ಜಾತ್ರೆ ಕಟ್ಟಿಲ್ಲ ಅಷ್ಟಲ್ಲ. ಅಂದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ವರ್ಷ ಕಮ್ಮಿ ಆಯ್ತಲ್ಲ, ಜಾಸ್ತಿ ಆಗ್ತಲ್ಲ. ಕಮ್ಮಿನೇ ಆಗ್ತಲ್ಲ. ಹಳ್ಳಿಕಾರಿಗೆ ಸ್ವಲ್ಪ ಹಳ್ಳಿಕಾರ ಉಳಿಸ್ಬೇಕು ಅನ್ನೋದೊಂದು ಯುವಕರೆಲ್ಲೂ ಬಂದೈತಲ್ಲ. ಹೌದು, ಈಗ ಒಂದಾಗಿದೆ ಅಂತ ಕ್ರೇಜ್ ಇನ್ನ ಸಿಗ್ತಾ ಇಲ್ಲ ಅಲ್ಲ. ಈಗ ಯುವಕರಲ್ಲಿ ಮುಂದೆ ಎಲ್ಲ ಹಳುಬ್ರು ಈ ತರದವ್ರು ಮಾಡ್ತಿದ್ರು. ಯುವಕರು ಅದೇ ತರ ಮಾಡೋಣ ಅಂತ ಒಂದು ಬಂದೈತೆ. ಅದರಿಂದ ಉಳ್ಕೋಬೋದೇನೋ ಮುಂದುವರೆ ಇದಕ್ಕೆ? ಆಯ್ತು, ಮುಂದೊಂದ್ ದಿನ ನಡೆಯುತ್ತೆ. ಬಟ್ ಇವತ್ತು ಜಾತ್ರೆ ಅಂತ ಅಷ್ಟು ಕ್ರೇಜ್ ಆಗಿ ನಡೆಯುತ್ತಿಲ್ಲ. ನಡೀತಾ ಇಲ್ಲ. ಎಷ್ಟು ದಿನ ಬಂದು ನೀವು? ಸೋಮವಾರ ಬಂದಿದ್ದು. ಸೋಮವಾರ. ಎಷ್ಟು ಗಂಟೆ ಇರುತ್ತೆ? ಇವತ್ತು ಲಾಸ್ಟಾ? ಇದು ಮನೇಲೆ ತಂದಿದ್ದ ನೀವು? ಇಲ್ಲ, 2 ವರ್ಷ ಆಯ್ತು ಸಾಕಿ. 120 ಸಾಕೊಂಡಿರೋದು 2 ವರ್ಷ ಆಯ್ತು. 2 ವರ್ಷ. ನೀವು ಒಂದೊಂದು ಸಿಂಗಲ್ ತಂದಿದ್ದು? ಸಿಂಗ್ಸ್. ಯಾವ ಊರು? ಪಿಚ್ಚಿನಕೆರೆ. ಪಿಚ್ಚಿನಕೆರೆ. ಎಷ್ಟು ಏನ್ ಹೇಳ್ತಾ ಇರ ಇದು ರೇಟು ಎಲ್ಲ? ರೈಟ್ ವ್ಯಾಪಾರ ಏನು ನೋಡ್ತಿಲ್ಲ. ಈ ವರ್ಷ ನಾವು ಎಷ್ಟು ವರ್ಷ ಮಾಡ್ತೀವಿ ಅಂದ್ರೆ ಈಗ ನೋಡಿ ಇದಕ್ಕೆ ತಂದಿರೋ ಜಾತ್ರೆಗೆ ಸೆಲೆಕ್ಷನ್ಗೆ ಇಲ್ಲ ಕಮಿಟಿಗೆ ಇನ್ನ ಯಾವ ಸೆಲೆಕ್ಷನ್ ಆಗಿಲ್ಲ. ಯಾವ ಅಂತ ಸೆಲೆಕ್ಷನ್ ಆಗಿಲ್ಲ ಇನ್ನ? ಆಗಿಲ್ಲ ಅಣ್ಣ. ಯಾವತ್ತು ಸೆಲೆಕ್ಷನ್ ಮಾಡೋದು? ಸೆಲೆಕ್ಷನ್ ಯಾವತ್ತು ಮಾಡೋದು? ಸೆಲೆಕ್ಷನ್ ಮುಗಿತಾನ? ಮುಗೀತು. ಅದೇ ಪ್ಲೇಸ್ ಹಾಕಿ ಅಂತ ಇನ್ನು ಅನೌನ್ಸ್ ಮಾಡಿಲ್ಲ. ಮಾಡ್ತಾರೆ, 5 ಗಂಟೆ ಮಾಡ್ತಾರ. ನೀವು ಹಳ್ಳಿಕಾರ ಎಷ್ಟು ವರ್ಷದಿಂದ ಕಟ್ತಾ ಇದೀರಾ? ಹಳ್ಳಿಕಾರಣ ನಾವು ಒಂದು 20 ವರ್ಷದಿಂದ ಹುಡುಗಿಂದ ನಾವು ಕಟ್ತಾ ಇದ್ವಿ. 20 ವರ್ಷದಿಂದ? ತಂದೆಯವ್ರು ಕಟ್ತಿದ್ರು. ಮುಂದೆ ನಮ್ಮ ತಾತಾರು ಹಳ್ಳಿಕಾರ ಹಸುಗಳು ಸಾಕ್ತಿದ್ರು. ನಾವು ಮಾಡ್ತಾ ಇದ್ವಿ. ಮತ್ತೆ ಇವಾಗ ಹಳ್ಳಿಕಾರ ಅಂದ ತಕ್ಷಣನೇ ಒಂದು ಹೆಸರು ಬರುತ್ತೆ, ಯಾರ್ದು ಅಂತ ಗೊತ್ತಿರ್ಬೇಕು. ಹೊರ್ತೂರು ಸಂತೋಷ್ ಅಂತ. ಹೌದಣ್ಣ, ಹೌದು. ಹಳ್ಳಿಕಾರ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ನಿಮ್ದು? ಯಾವ ತರ ಅಣ್ಣ, ಅವ್ರು ಬಂದ್ಮೇಲೆ ಎಷ್ಟೋ ಜನ ಹಳ್ಳಿಕಾರ ಕಟ್ಟಕ್ಕೆ ಇದ್ ಮಾಡ್ತಾವ್ರೆ. ಎಂತ ಹುಡುಗರು ನೋಡಿ, ಸ್ಕೂಲ್ ಹುಡುಗರುಗಳೆಲ್ಲ ಹೊರ್ತೂರು ಸಂತೋಷ್ ಅಂತ. ಹೌದು. ಅವ್ರ ಬಗ್ಗೆ ಭಾರಿ ಇದು ಅಣ್ಣ. ಅವ್ರು ಬಂದ್ಮೇಲೆ ಎಲ್ಲ ಒಂದು ಕರು ಹಸು ಕಟ್ಟಕ್ಕೆ ಇದ್ ಮಾಡ್ತಾವ್ರೆ. ಒಳ್ಳೇದಣ್ಣ, ಅವ್ರಿಗಿಂತ ಭಾರಿ ಒಳ್ಳೇದಾಗದೆ. ಒಂದು ಅವ್ರಿಗೂ ಸ್ವಲ್ಪ ಮುಂದಕ್ಕೆ ಬಂದ್ಮೇಲೆ ಯುವಕರೆಲ್ಲ ಒಬ್ಬೊಬ್ರು ಒಂದೊಂದು ಸ್ಕೋ ಕಟ್ಕೊಂಡವ್ರ ಮನೆಗೆ ಒಂದೊಂದ ಕರು ಕೊಟ್ಟವ್ರೆ. ಅವ್ರಿಗೂ ಒಂದೊಂದು ದಾಸೆ ಇವಾಗ ಹುಡುಗರಿಗೂ ಒಳ್ಳೆ ಹಳ್ಳಿಕಾರ ಅನ್ನೋದೇ ಮರೆ ಆಗ್ತಿತ್ತು. ಹೌದಣ್ಣ, ಈಗ ಪರವಾಗಿಲ್ಲ ಅಣ್ಣ. ಈಗ ಒಂದ್ ಸ್ವಲ್ಪ ಉತ್ಪಾದನೆ ಆಗ್ತಾ ಇದೆ. ಈ ಸತಿ ಇಲ್ಲಿ ಸೇರವ ದನ ಜೋರ ಸೇರಿತಾನ. ವ್ಯಾಪಾರ ನಡೀತು, ಜೋರ ಸೇರಿತಾನ. ಜನ ಯಾವ ಇನ್ನೊಂದು 7-8 ವರ್ಷ ಆಗಿತ್ತು ಜಾತ್ರೆ ನಡೆದಿ. ಭಾರಿ ವಿಜೃಂಭಣೆಯಿಂದ ನಡೀತಾನ. ಈಗ ಈ ಸತಿ ಸೇರಿದಷ್ಟು ಊರಿಗಳು ಯಾವ ಸತಿ ಸೇರಿರಲಿಲ್ಲ. ಇವು ಅಲ್ಲೂ ಏನಿದು? ಕಡೆ ಅಣ್ಣ. ಕಡೆ. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಮನೆಗೆ ಬಂದಿವು? ಇದು 2 ವರ್ಷ ಆಯ್ತು. ಅದು ಈಗ ಒಂದು 6 ತಿಂಗಳು ಆಯ್ತಣ್ಣ. 6 ತಿಂಗಳಾಯ್ತು. ಯಾವ ಊರಿದು? ದೊಡ್ಡವಂಗಡಿ. ವ್ಯಾಪಾರ ಆಗಿದೆಯಾ ಇನ್ನ ಆಗಿಲ್ವಾ? ಎಷ್ಟಕ್ಕೆ? 2.75ಕ್ಕೆ. 2,75,000. ಇನ್ನ ಎಲ್ಲ ಆಗಿಲ್ಲ. ಅಲ್ಲ, ಮೊಮ್ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ರಿ. ಅವ್ರಿಗೂ ಅನುಭವ ಆಗ್ಲಿ ಅಂತ ಮಾಡ್ಬೇಕಲ್ಲ.